ನಮಸ್ಕಾರ ಮೈಸೂರು. ಇವತ್ತು ನಾವು ಹೋಗ್ತಾ ಇರೋದೇ ಯಾಂದಳ್ಳಿಲಿರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕಣ್ರಿ. ಯಾಂದಳ್ಳಿಲಿರೋ ಚಾಮುಂಡೇಶ್ವರಿ ದೇವಸ್ಥಾನ ಅಂತೂ ತುಂಬ ಸುಂದರವಾಗಿದೆ ಅಂದ್ಕೊಳ್ಳಿ. ಇಲ್ಲಿ ಪ್ರತಿ ದಿವಸನೂ ಪೂಜೆ ಇರುತ್ತೆ ಬೆಳಗ್ಗೆ ಟೈಮು. ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ನಮ್ಮ ವಿಘ್ನ ವಿನಾಯಕ ಸಿಗ್ತಾನೆ ಕಣ್ರಿ. ವಿಘ್ನ ವಿನಾಯಕನ ನೋಡಿಕೊಂಡು ಹಂಗೆ ಎಡದ ಕಡೆ ತಿರುಗಿದ್ರೆ ನಮ್ಮ ತಾಯಿ ಚಾಮುಂಡೇಶ್ವರಿ ಅಂತೂ ತುಂಬ ಸೂಪರಾಗಿ ಕಾಣಿಸ್ತಾಳೆ ಅಂದ್ಕೊಳ್ಳಿ. ಅವರಂತೂ ಇವತ್ತು ನೋಡ್ರಿ ಏನು ಪೂಜೆ ಏನು ಎಂತು ಅಂತ ನನಗಂತೂ ಗೊತ್ತಿಲ್ಲ, ಹೋಗಿದ್ದವ್ರು ಕರೆದಿದ್ರು ಅಂತ. ನೋಡ್ರಿ ತಾಯಿನ ಎಷ್ಟು ನೀಟಾಗಿ ಸುಂದರವಾಗಿ ರೆಡಿ ಮಾಡಿದ್ದಾರೆ ಅಂದರೆ ವಾವ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂದ್ಕೊಳ್ಳಿ. ಅದಕ್ಕೆ ನಾನು ತಾಯಿ ಜೊತೆ ಒಂದು ಫೋಟೋ ತಗೊಂಡು ದೇವಸ್ಥಾನದ ವೀಡಿಯೋ ಮಾಡೋದಕ್ಕೆ ನನ್ನ ಕರೆಸಿದ್ದು ದೇವಸ್ಥಾನದ ಅರ್ಚಕರು ಇನ್ನೊಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದ ಕಾರಣ ಅವ್ರನ್ನ ಮೀಟ್ ಮಾಡೋದಕ್ಕೋಸ್ಕರ ನಾನು ಅಲ್ಲಿಂದ ಹೊರಟೆ ಕಂಡು ಇವಾಗ ತೋರಿಸ್ತಾ ಇದ್ದೀನಲ್ಲ, ಫೋಟೋ ಪ್ಲೇ ಆಗ್ತಾ ಇದೆಯಲ್ಲ ನೋಡಿ, ಇವರೇ ಈ ದೇವಸ್ಥಾನದ ಅರ್ಚಕರು ಸಂಪೂರ್ಣ ದೇವಸ್ಥಾನದ ಡೀಟೇಲ್ಸ್ನ ಈ ವಿಡಿಯೋ ಮುಖಾಂತರ ಹಂಚ್ಕೊಂಡಿದ್ದಾರೆ. ಇದ್ರಲ್ಲ, ಇದು ಈ ದೇವಸ್ಥಾನ ಓಪನಿಂಗ್ ಅಲ್ಲಿ ಮಾಡಿಸಿರುವಂಥ ದೇವಸ್ಥಾನದ ವಿಡಿಯೋ ಕಂಡ್ರಿ. ಈ ದೇವಸ್ಥಾನ ಓಪನ್ ಆಗಿರೋದು 2023ರಲ್ಲಿ. ಇಲ್ಲಿ ಪ್ರತಿ ವರ್ಷನೂ ವರದಂತಿಯಮ್ಮನ ಹಬ್ಬದ ದಿವಸ ನೋಡಿದ್ರಲ್ಲ ಈ ಥರ ಅಲಂಕಾರ ಮಾಡಿ ದುರ್ಗಾ ಪೂಜೆ ವಿಶೇಷವಾಗಿರುತ್ತೆ ಕಣ್ರಿ. ಅದ್ರ ಜೊತೆಲಿ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಆಷಾಢದಲ್ಲಿ ತುಂಬ ಅದ್ದೂರಿಯಾಗಿ ಪೂಜೆ ಮಾಡ್ತಾರೆ ಅಂದ್ಕೊಳ್ಳಿ. ಅದ್ರ ಜೊತೆಲಿ ಈ ದೇವಸ್ಥಾನದಲ್ಲಿ ಮದುವೆ ಕಾರ್ಯಗಳು ಸಹ ನಡೀತೆ. ಇಲ್ಲಿವರೆಗೂ ಸುಮಾರು ಒಂದು 4-5 ಮದುವೆಗಳಾಗಿದೆ. ಮದುವೆಗಳಿಗೆ ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ, ನೀವು ನಿಮ್ಮ ಕೈಲಾದಂಥದ್ದನ್ನು ಕೊಟ್ಟು ಮದುವೆ ಮಾಡಿಕೊಂಡು ನೆಮ್ಮದಿಯಾಗಿ ಮನೆ ಕಡೆ ಹೋಗ್ಬೋದು ಅಂದ್ಕೊಳ್ಳಿ. ದೇವಸ್ಥಾನದ ಬಗ್ಗೆ ಆ ದೇವಸ್ಥಾನದ ಅರ್ಚಕರು ಇನ್ನೂ ತುಂಬ ಹೇಳಿದ್ದಾರೆ ಕಣ್ರಿ. ಅದನ್ನೆಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇಲ್ಲಿ ಅಪ್ಲೋಡ್ ಮಾಡೋದಕ್ಕಾಗಲ್ಲ, ಅದಕ್ಕೋಸ್ಕರ ಹೇಳ್ತಿರೋದು. ಹೋಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಅದರಲ್ಲಿ ನೋಡಿ. ಈ ವಿಡಿಯೋಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರೋ ನಂಬರ್ ಇಲ್ಲಿ ದೇವಸ್ಥಾನದ ಅರ್ಚಕರ ನಂಬರ್ ಕಣ್ರಿ. ನಿಮ್ಗೆ ಏನಾದರೂ ಮದುವೆಗೆ ಆಗಬೇಕು, ಇಲ್ಲ ಬೇರೆ ಏನಾದರೂ ಕೆಲಸ ಕಾರ್ಯಗಳೈತೆ ಅಂದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನು ಬೇಕಾದರೂ ಡೀಟೇಲ್ಸ್ ತಗೊಳ್ಳಿ. ಭಕ್ತಾದಿಗಳಿಂದ ನಾವು ದೇಣಿಗೆ ಪಡೆದು ಅಮ್ಮನವ್ರ ಚಾಮುಂಡೇಶ್ವರಿ ದೇವಸ್ಥಾನನ ದಿನಾಂಕ 13/3/2023ರಲ್ಲಿ ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದೀವಿ. 2 ವರ್ಷ ಆಗಿದೆ ದೇವಸ್ಥಾನ. ಪ್ರತಿ ವರ್ಷ ವರ್ಧಂತಿಯ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿಯ ದಿನ ಪ್ರತಿ ವರ್ಷ ದೇವಸ್ಥಾನದಲ್ಲಿ ದುರ್ಗಹೋಮ ಇರ್ತದೆ. ಮತ್ತು ದೇವಸ್ಥಾನದಲ್ಲಿ ಬಂದಿರೋಂತಹ ಎಲ್ಲರಿಗೂ ಕೂಡ ಒಳ್ಳೆಯದಾಗಿದೆ. ತಾಯಿ ಹೂ ಕೇಳಿದ್ದಾರೆ, ವರ ಕೊಟ್ಟಿದೆ. ಪ್ರತಿ ಶುಕ್ರವಾರ, ಮಂಗಳವಾರ ವಿಶೇಷ ಪೂಜೆ, ಅಮಾವಾಸ್ಯೆ ಸಂಜೆ ದಿನ ವಿಶೇಷ ಪೂಜೆ ಇರ್ತದೆ ದೇವಸ್ಥಾನದಲ್ಲಿ. ಈ ಚಾಮುಂಡೇಶ್ವರಿ ಉತ್ತರ ದಿಕ್ಕಿನಲ್ಲಿ ಸ್ಥಾಪಿತ ಮಾಡಿದ್ದೇವೆ. ತುಂಬ ಶ್ರೇಷ್ಠವಾದಂಥ ತಾಯಿ. ಅಲ್ಲಿ ಗಣಪತಿ, ತದನಂತರ ನವಗ್ರಹ ಎರಡೂ ಕೂಡ ಸ್ಥಾಪಿತ ಮಾಡಿದ್ದೇವೆ. ಚಾಮುಂಡೇಶ್ವರಿ ಅಮ್ಮನವರು ತುಂಬ ಲಕ್ಷ್ಮೀ ಸ್ವರೂಪಿಣಿಯಾಗಿ ನೆಲೆಸಿದ್ದಾರೆ ಅಲ್ಲಿ. ವಿಶೇಷವಾಗಿ ಈ ದೇವಸ್ಥಾನದಲ್ಲಿ 4 ಮದುವೆಗಳನ್ನು ಕೂಡ ದೇವಸ್ಥಾನದಲ್ಲಿ ಆಲ್ರೆಡಿ ಆಗಿದೆ. ಬಂದಿಂಥವ್ರು ಎಲ್ಲರಿಗೂ ಕೂಡ ಒಂದು ಹೋಗಿ ಕೇಳಿ ಎಲ್ಲರಿಗೂ ಒಳ್ಳೆಯದಾಗಿದೆ. ಯಾರೂ ಕೂಡ ಅಲ್ಲಿ ಬಂದಿರೋರಿಗೆ ಯಾರಿಗೂ ಕೂಡ ಕೆಟ್ಟದಾಗಿಲ್ಲ. ತುಂಬ ಶಕ್ತಿ ದೇವತೆ. ಒಂದ್ಸರಿ ಎಲ್ಲರೂ ಕೂಡ ತಾಯಿ ಜಗನ್ಮಾತೆನ ಬಂದು ಆರೈಸಿ ಪೂಜೆ ಮಾಡಿ ಸಂಕಲ್ಪಕ್ಕೆ ಮಾಡಿಕೊಂಡೋಗಿ ಖಂಡಿತ ಸಂತಾನ ಭಾಗ್ಯದವರಿಗೆ, ಮದುವೆ ಕಾರ್ಯ ಆಗಿದ್ದವರಿಗೆ, ಯಾವುದಾದ್ರು ಒಂದು ತಮ್ಮ ಮನೇಲಿ ಇರುವಂಥ ಸಮಸ್ಯೆ ಬಗ್ಗೆ ಏನಾದರೂ ತಾಯಿ ಹತ್ರ ಬಂದು ಕೇಳ್ಕೊಂಡೋಗಿ ತಮ್ಮ ಅರ್ಕೆ ಏನಿದೆ ದೇವರಿಗೆ ಸೀರೆ ಕೊಡೋದಿರ್ಬೋದು, ತಾಯಿಗೆ ವಿಶೇಷವಾಗಿ ತಮ್ಮ ಏನು ತುಳಸಿಲ ಅರ್ಪಿಸ್ಬೋದು, ತಾಯಿಗೆ ಬಳೆ ಕೊಡುವಂಥದ್ದು ಏನಾದರೂ ಒಂದು ನಿಮ್ಮ ಕೈಲಿ ಏನಾಗುತ್ತೆ ಅದು ಅರ್ಸ್ಕೊಂಡು ಹೋಗಿ ಖಂಡಿತ ಒಳ್ಳೆಯದಾಗುತ್ತೆ. ಪ್ರತಿ ವಾರದಲ್ಲಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ವಿಶೇಷ ಪೂಜೆ ಇರುತ್ತೆ. ಪ್ರತಿ ವರ್ಷ 4 ಆಷಾಢ ಮಾಸದಲ್ಲಿ 4 ವಾರನೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರ, ನಂತರ ತಾಯಿಗೆ ಅಮ್ಮನವ್ರಿಗೆ ವಿಶೇಷ ಅಭಿಷೇಕ ಕಾರ್ಯಗಳೆಲ್ಲ ನಡೆಯುತ್ತದೆ. ಎಲ್ಲರೂ ಕೂಡ ಬಂದು ಆಗಮಿಸಿ ಅಂತೇಳಿ ಕೇಳ್ಕೊಳ್ತೀವಿ. ಈ ಚಾಮುಂಡೇಶ್ವರಿ ದೇವಸ್ಥಾನ ಯಾರು ಮಿಸ್ ಮಾಡ್ದೇನೆ ಒಂದು ಸಲ ಅಂತೂ ಹೋಗಿ ವಿಸಿಟ್ ಮಾಡಲೇಬೇಕು. ಇದೇ ಥರ ವೀಡಿಯೋಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡಿ. ಮತ್ತು ಈ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇರುತ್ತೆ, ಹಾಗೆ ಹೋಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ.